ಇದೀಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಹಿರಿಯ ಮುತ್ಸದಿಗಳು, ಈ ನಾಡು ಕಂಡಂಥ ಒಬ್ಬ ಸರಳ ವ್ಯಕ್ತಿತ್ವದ ಸ್ನೇಹ ಜೀವಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರೆ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸ್ಥಳೀಯ ಮುಖಂಡರುಗಳೇ, ಹಾಗೆ ಕಾರ್ಯಕ್ರಮ ಎಷ್ಟೊತ್ತು ಮುಗಿಯಿತೋ ರಾಜ್ಯೋತ್ಸವದ ನೆಪದಲ್ಲಿ ಸಂಗೀತವನ್ನ ಕೇಳ್ತಾ ಒಂದಷ್ಟು ಕಲಾವಿದರ ನೃತ್ಯಗಳನ್ನ ನೋಡಿ ಕನ್ನಡದ ಹಬ್ಬವನ್ನ ಕಂಡುಕೊಳ್ಳೋಣ ಅಂತ ಉಪಸ್ಥಿತಕ್ಕಂಥ ಈ ಒಂದು ಹಳಿಯಾಳ ನಗರದ ಎಲ್ಲ ಬಂಧುಗಳೇ, ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯನ್ನ ಕಳೆದ 17 ವರ್ಷಗಳಲ್ಲಿ ಕನ್ನಡ 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 ಬನ್ನಿ ನಮ್ಮ ಸಂಗಡ ಮನೆಗೊಬ್ಬ ಧೀರ ಮುನ್ನುಗ್ಗಿ ಬಾರ ಅಂತ ಜಯ ಕರ್ನಾಟಕದ ಕರೆಗೆ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿ ಇಲ್ಲಿವರೆಗೂ ಜಯ ಕರ್ನಾಟಕದ ಕನ್ನಡದ ತೇರನ್ನ, ಈ ನಾಡ ತೇರನ್ನ ಎಳೆದುಕೊಂಡು ಬಂದಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ನನ್ನೆಲ್ಲ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜಿಸತಕ್ಕಂಥ ವಿಲಾಸ್ ಕಣಗಳಿ, ಸಿರಾಜ್ ಮತ್ತೆ ಸುದರ್ಶನ್ ಮತ್ತು ನಮ್ಮ ವಿಲ್ಸನ್ ಎಲ್ಲ ಮಿತ್ರರು ಒಂದು ಮನೆಯ ಕುಟುಂಬದ ಸದಸ್ಯರಾಗಿ ಜಯ ಕರ್ನಾಟಕದ ಕಾರ್ಯಕ್ರಮನ ನಿರಂತರವಾಗಿ ಸಮಾಜಮುಖಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ಮಾನ್ಯ ಶಾಸಕರು ಮತ್ತೆ ನಮ್ಮ ಈ ನಾಡು ಅಂದ್ರೆ ಅವರು ಇದೀಗ ತಾನೇ ಮಾತನಾಡ್ತಾ ಹೇಳಿದ್ರು, ಕರ್ನಾಟಕದಲ್ಲಿ ಕೈಗಾರಿಕಾ ವಲಯದಲ್ಲಿ ಒಂದು ಕ್ರಾಂತಿಯನ್ನ ತಂದಂತ ವ್ಯಕ್ತಿ. ಹಾಗಾಗಿ ಭಾಷಣ ನಿರಂತರವಾಗಿ ಕೇಳ್ತಾನೆ ಇದ್ದೀರಿ, ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ. ಹಾಗಾಗಿ ಭಾಷಣ ಯಾವುದು ಒಳ್ಳೇದಿರುತ್ತೋ ಅದು ಕಾರ್ಯರೂಪಕ್ಕೆ ಬರುತ್ತೋ ಅಂಥದ್ದನ್ನ ನಾವೆಲ್ಲರೂ ಸಹ ಅಭಿನಂದಿಸೋಣ, ಸ್ಮರಿಸೋಣ. ಇವತ್ತು ಏನೋ ಮಾಡಿದ್ದಾರೆ ಅಂತಂದ್ರೆ ನಾನು ಯಾಕೆಂತಂದ್ರೆ ಪಿಣ್ಯ ಕೈಗಾರಿಕಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವನು, ಅವ್ರು ಮಾಡಿದಂಥದ್ದು ಖಂಡಿತವಾಗ್ಲೂ ಒಪ್ಪಬೇಕಾಗತ್ತೆ. ಹಾಗಾಗಿ ಮಾಡಿದಂಥದ್ದನ್ನ ವೇದಿಕೆಯಲ್ಲಿ ಗುಣದಾನ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ತಪ್ಪೇನಿಲ್ಲ. ಜಯ ಕರ್ನಾಟಕ ಸಂಘಟನೆ ಕಳೆದ 17 ವರ್ಷಗಳಲ್ಲಿ ಮುತ್ತಪ್ಪರೈ ನೇತೃತ್ವದಲ್ಲಿ ಸ್ಥಾಪನೆ ಆದಂಥದ್ದು. ಅಂದಿನಿಂದ ಇಲ್ಲಿಯವರೆಗೂ ನಾನಂತೂ ಸಂಘಟನೆಯನ್ನ ಇಡೀ ರಾಜ್ಯದಾದ್ಯಂತ 16 ಬಾರಿ ಸುತ್ತಾಡಿರ್ತಕ್ಕಂಥವನು, ಅನೇಕ ಸಮಾಜಮುಖಿ ಕೆಲಸಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ನೀವೆಲ್ಲರೂ ಸಹ ಮಾನ್ಯ ಮಂತ್ರಿಗಳಾಗಿ ಸತತವಾಗಿ 9 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಒಂದಲ್ಲ ಒಂದು ಜನೋಪಯೋಗಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಇಂಥ ಹಿರಿಯ ಮುತ್ಸದಿಗಳಿದ್ದಾಗ ಮಾತನಾಡ್ತಕ್ಕಂಥದ್ದು ನಮಗೊಂದು ಹೆಮ್ಮೆ. ಯಾಕೆ ಅಂತಂದ್ರೆ 10 ಹೆತ್ತವರ ಮುಂದೆ ಒಂದೆತ್ತವ್ರು ಏನು ಹೇಳಲಿಕ್ಕಾಗಲ್ಲ. ಅಂದ್ರೆ ಅವರು ಅಪಾರವಾದಂಥ ಜ್ಞಾನ, ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಇಂಥ ವ್ಯಕ್ತಿಗಳ ಮುಂದೆ ನಮ್ಮ ಏನಾದ್ರು ಒಂದಿಷ್ಟು ಕನ್ನಡದ ವಿಚಾರನೋ ಅಥವಾ ಒಂದಷ್ಟು ಸಮಾಜಮುಖಿ ಕೆಲಸಗಳ ಬಗ್ಗೆ ನಾವು ಮಾತನಾಡಿದಾಗ ಅವರು ಅದನ್ನ ಮೆಲುಕು ಹಾಕಿ ಯಾವತ್ತಾರು ಒಂದು ಸದನದಲ್ಲಿ ಇದು ಹೌದು, ಇದು ಕನ್ನಡದ ಕೆಲಸ, ಇದು ನನ್ನ ಕೆಲಸ ಆಗ್ಬೇಕು ಅಂತೇಳಿ ಸದನದಲ್ಲಿ ನಮ್ಮ ಪರವಾಗಿ ಮಾತನಾಡ್ತಾರೆ. ನಮ್ಮ ಪರವಾಗಿ ಅಂತಂದ್ರೆ ಈ ಕನ್ನಡ ನಾಡಿನ ಪರವಾಗಿ ಮಾತನಾಡ್ತಾರೆ ಅಂತ ಮಾತನಾಡ್ತಾನೆ. ಯಾಕೆ ಈ ಮಾತನ್ನ ಹೇಳ್ತಕ್ಕಂಥದ್ದು? ಆನಾ ಕೃಷ್ಣರಾಯರು ಒಂದು ಮಾತನ್ನು ಹೇಳ್ತಾರೆ, ಕನ್ನಡಕ್ಕೆ ನನ್ನಂತವ್ರು ಅನೇಕರಿದ್ದಾರೆ, ಆದ್ರೆ ನನಗಿರೋದು ಒಂದೇ ಕನ್ನಡ ಅಂತ. ಇವತ್ತು ಕನ್ನಡ ನಾಡಲ್ಲಿ ಅನೇಕ ಜನ ಇವತ್ತು ಕನ್ನಡ ಪರ ಸಂಘಟನೆಗಳು, ದೇವ ಒಬ್ಬ ನಾಮ ಹಲವನ್ನಂಗೆ ಅನೇಕ ಜನರು ಅವ್ರದೇ ಆದಂತ ಹೆಸರುಗಳನ್ನ ಕಟ್ಕೊಂಡು ಇವತ್ತು ಕನ್ನಡದ ಕೆಲಸ ಮಾಡ್ತಿರ್ಬೋದು, ಒಳ್ಳೆಯ ಕೆಲಸ. ಅವರ ಸಂಘಟನೆ ಅವ್ರದೇ ಆದಂತ ತತ್ವ ಸಿದ್ಧಾಂತ ಒಂದ್ ಕಡೆ ಆದ್ರೆ, ಕನ್ನಡದ ಕೆಲಸ ಅಂತ ಬಂದಾಗ ಇಡೀ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ಧ್ವನಿ ಎತ್ತಿ ಬೆಂಗಳೂರಿನಿಂದ ಹಿಡಿದು ಬೆಳಗಾವಿವರೆಗೂ ಬರ್ತೇವೆ ಅಂತಂದ್ರೆ ಅದು ಕನ್ನಡಕ್ಕೋಸ್ಕರ. ಹಾಗಾಗಿ ನಮ್ಮ ಉದ್ದೇಶ ಒಂದೇ, ಸಂಘಟನೆ ಅಂತಂದ್ರೆ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿಯ ರಕ್ಷಣೆಯ ಜೊತೆಗೆ ಈ ಸಮಾಜಕ್ಕೆ ನಾವೇನಾದ್ರು ಕೊಡ್ಬೇಕಾಗುತ್ತೆ. ಜನನೀ ಜನ್ಮ ಭೂಮಿಷ್ಠ ಸ್ವರ್ಗಾತಪಿ ಗರಿಯಸ್ಸೆ, ನಮ್ಮ ಹೆತ್ತ ತಾಯಿ ಹೊತ್ತ ನೆಲ 2 ಸ್ವರ್ಗ ಸಮನಾದಂಥದ್ದು.
ಇಂಥ ತಾಯ್ನಾಡಿನ ಋಣವನ್ನ ತೀರಿಸಬೇಕು ಅಂತಂದ್ರೆ ಒಂದು ಕಿಚ್ಚಿತ್ತು ಈ ನಾಡಿಗೋಸ್ಕರ ಈ ನುಡಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕಾದಂತ ಸಂದರ್ಭ ಕನ್ನಡಿಗರದ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ಅಂತ ಪರಿಸ್ಥಿತಿ ಇಲ್ಲದೆ ಇರ್ಬೋದು, ಆದ್ರೆ ಬೆಂಗಳೂರಿನಂತ ಪರಿಸ್ಥಿತಿ ಅಥವಾ ಗಡಿ ಭಾಗದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ನೋಡಿದಾಗ ಕನ್ನಡಕ್ಕೆ ಕುತ್ತು ಬಂದಾಗ ಎಲ್ಲೋ ಒಂದ್ ಕಡೆ ಆಕ್ರೋಶ ಬರುತ್ತೆ. ಕನ್ನಡಿಗರ ಮೇಲೆ ದಬ್ಬಾಳಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಸಿಡಿತೆದ್ದು ಬೀದಿಗೆ ಹೇಳುವಂತ ಸಂದರ್ಭ ಬಂದಾಗ ಹಿರಿಯ ಕವಿ ನಮ್ಮೊಂದಿಗೆ ಇಲ್ಲ, ಅವರ ಮಾತು ನೆನಪು ಬರುತ್ತೆ. ಕವಿ ಕಯ್ಯಾರ ಕಿಯಣ್ಣರು ಮಾತು ನೆಟ್ಟಿರು, ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ ಆರಿಸಿ ಬನ್ನಿ, ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ ಆರಿಸಿ ಬನ್ನಿ, ಕನ್ನಡದ ನುಡಿ ಕಾಡಿ ಗಡಿ ಕಾಡಿ ಕಾಲಿಕಾಗ್ಲುವ ನೆಗೆದು ಸಾಯಿರಿ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಕನ್ನಡಕ್ಕೆ ನೀನ್ ಏನಾದ್ರು ಮಾಡಿಲ್ಲ ಅಂದ್ರೆ ಈ ನೆಲದಲ್ಲಿ ಹುಟ್ಟಿದ್ಯಾ, ಈ ನೆಲದಲ್ಲಿ ವಾಸ ಮಾಡ್ತಿದ್ಯಾ, ಈ ನೆಲದಲ್ಲಿ ಬದುಕನ್ನ ಕಟ್ಕೊಂಡಿದ್ಯಾ, ನೀನು ಈ ನಾಡು ನುಡಿಗೋಸ್ಕರ ಏನೂ ಮಾಡಿಲ್ಲ ಅಂದ್ರೆ ನೆಗೆದು ಸಾಯಿ ಅಂತ ಹೇಳಿದಂಥದ್ದು. ಹಾಗಾಗಿ ಕನ್ನಡಿಗರಿಗೆ ಸ್ವಾಭಿಮಾನ ಇರಬೇಕು. ಕನ್ನಡ ನಾಡು ಅಂತಂದ್ರೆ ಕದಂಬರಿಂದ ಹಿಡಿದು ಚಾಲುಕ್ಯರಿಂದ ಹಿಡಿದು ಹೊಯ್ಸಳರಿಂದ ಹಿಡಿದು ಈ ನಮ್ಮ ವಿಜಯನಗರದ ಅರಸರಿಗೂ ಆಳದಂತ ನಾಡು. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಯಾವ ಭಾಷೆಗೂ ಸಿಗದೇ ಇರತಕ್ಕಂಥ 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಂತರು. ಕವಿ ದುಂಡಿರಾಜರು ಒಂದ್ ಕಡೆ ಬರೀತಾರೆ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ 7, ಕನ್ನಡಿಗನೇ ನೀನು ಇನ್ಮೇಲಾದ್ರೂ ಮೇಲೇಳು 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 ಅಂದಾಗ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಹಾಗಾಗಿ ಜಗತ್ತಿನ ಶ್ರೀಮಂತ ಭಾಷೆ ಕನ್ನಡ, ಜಗತ್ತಿನ ಶ್ರೀಮಂತ ಹೃದಯಗಳು ಕನ್ನಡಿಗರು. ನೀವು ಉತ್ತರ ಕನ್ನಡದಿಂದ ಹಿಡಿದು ದಕ್ಷಿಣ ಕನ್ನಡದಿಂದ ಹಿಡಿದು ಯಾವುದೇ ಭಾಗಕ್ಕೆ ಹೋದ್ರು ಸಹ ಇವತ್ತು ಕನ್ನಡಿಗರು ಬಹಳ ವಿಶಾಲ ಹೃದಯ ಇರ್ತಕ್ಕಂಥವ್ರು. ಇಂಥವರ ಬಗ್ಗೆ, ಇಂಥ ನಾಡಿನ ಬಗ್ಗೆ ಅಂತಂದ್ರೆ ನಾವೆಲ್ಲರೂ ಗುಣದಾನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ. ನಾವೆಲ್ಲರೂ ಈ ಕಡೆ ಗಮನ ಹರಿಸುವಂಥದ್ದಾಗಬೇಕಾಗಿದೆ. ಇವತ್ತೇನಾಗಿದೆ ಪರಿಸ್ಥಿತಿ, ಅನೇಕ ಸಂದರ್ಭಗಳಲ್ಲಿ ಭಾಷೆ 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 ಅಂತೇಳಿ ನಮ್ಗೆಲ್ರಿಗೂ ಸಹ ರಾಷ್ಟ್ರ ಭಾಷೆ ಈ ಜಗತ್ತಿನಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಯಾವ ಭಾಷೆಯೂ ರಾಷ್ಟ್ರ ಭಾಷೆಯಲ್ಲ. ನಮ್ಮ ನೋಟಿನಲ್ಲಿ ನಾವು ಬಳಸ್ತಾ ಇದೀವಲ್ಲ, ನೋಟ್ನಲ್ಲಿ ಕರೆನ್ಸಿಲಿ ಏನಿದೆ ಅಲ್ಲಿರ್ತಕ್ಕಂಥ 22 ಭಾಷೆಗಳು ಸಹ ರಾಷ್ಟ್ರ ಭಾಷೆ. ಯಾರೋ ಕೆಲವರು ನಮ್ಮ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಏರಿಕೆ ಮಾಡುವಂತ ಕೆಲಸಗಳಾಗ್ತದೆ. ಹಾಗಾಗಿ ಅದಕ್ಕೆ ನಾವು ಬಿಡದೆ ಇವತ್ತು ನಾವೆಲ್ಲ ಭಾಷೆಯನ್ನ ಪ್ರೀತಿಸುವಂತವ್ರು, ಎಲ್ಲ ಜನರನ್ನ, ಎಲ್ಲ ಧರ್ಮದವರನ್ನ ಗೌರವಿಸುವಂತ ವಿಶಾಲ ಹೃದಯ ಇರ್ತಕ್ಕಂಥ ಕನ್ನಡದವರು. ಹಾಗಾಗಿ ನಾವೆಲ್ಲರೂ ಒಂದು ಮಾತನ್ನ ಹೇಳುವ ಮುಖಾಂತರ, ಓ ಕನ್ನಡದ ರನ್ನಗಳಿರ, ಓ ಕನ್ನಡದ ರನ್ನಗಳಿರ, ನಿಮ್ಮ ಕುಡಿತನವ ನೀಗಿ ಗರ್ಜಿಸುವುದರ ಕಲಿತು ಜಯ ಕರ್ನಾಟಕದ ಸಿಂಹಗಳಾಗಿ, ಜಯ ಕರ್ನಾಟಕದ ಸಿಂಹಗಳಾಗಿ ಅನ್ನುವ ಮಾತಿನೊಂದಿಗೆ ಇವತ್ತು ಪ್ರತಿ ಹಳ್ಳಿಗೂ ಇವತ್ತು ಕನ್ನಡದ ಕಾರ್ಯಕರ್ತರು, ಜಯ ಕರ್ನಾಟಕ ಕಾರ್ಯಕರ್ತರು ಮನೆ ಮಾತಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರ ಮೇಲೂ ದಬ್ಬಾಳಿಕೆ ಮಾಡ್ತಕ್ಕಂಥವ್ರಲ್ಲ. ಜಯ ಕರ್ನಾಟಕ ಸಂಘಟನೆಯವರು ಆದಷ್ಟು ಕಾರ್ಯಕರ್ತರು, ಬಹುತೇಕ ಕಾರ್ಯಕರ್ತರು ಸ್ವಂತ ಉದ್ಯಮ ಇರ್ತಕ್ಕಂಥವ್ರು, ವಿದ್ಯಾವಂತರು, ಬುದ್ಧಿವಂತರು, ವೈದ್ಯರು, ವಕೀಲರು, ಕಾರ್ಖಾನೆಯ ಮಾಲೀಕರು, ಇಂಥವ್ರನ್ನ ಒಳಗೊಂಡಂತ ಸಂಘಟನೆ. ಯಾರು ನಿರುದ್ಯೋಗಿಗಳಿಲ್ಲ. ನಮ್ಮ ಬದುಕಿನ ಜೊತೆಗೆ ಈ ನಾಡಿನ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಮಾಡುವಂತ ಅನೇಕ ಕೆಲಸಗಳಿಗೆ ಇವತ್ತು ಯಶಸ್ಸನ್ನ ತಂದುಕೊಟ್ಟಿರ್ತಕ್ಕಂಥವ್ರು. ಆ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಅಂತ ಹೇಳಿ ಈ ಕಾರ್ಯಕ್ರಮ ಆಗ್ಬೇಕು ಅಂದಂತರು. ಬೆಂಗಳೂರಿನ ದೊಡ್ಡ ವಿಶ್ವ ಕನ್ನಡಿಗರ ಸಮ್ಮೇಳನವನ್ನ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಆರ್.ವಿ. ದೇಶಪಾಂಡೆ ಅವರು ಆ ಕಾರ್ಯಕ್ರಮಕ್ಕೆ ಒಂದು ವಾಹನವನ್ನು ವ್ಯವಸ್ಥೆ ಮಾಡಿ, ಇಲ್ಲ ನೀವು ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಹೋಗ್ಬೇಕು ಅಂತ ಹೇಳಿ ಮಾಡಿದಂಥವ್ರು. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಬಹಳ ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ಇಲ್ಲಿನ ಸೊಗಡಿರ್ತಕ್ಕಂಥ, ಇಲ್ಲಿನ ನಮ್ಮ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ ಹೊಂದಿರ್ತಕ್ಕಂಥ ಆ ಗೌಳಿ ನೃತ್ಯವನ್ನ ನೋಡಿದೆ, ಬಹಳ ಚೆನ್ನಾಗಿತ್ತು. ಆ ರಸ್ತೆ ಉದ್ದಕ್ಕೂ ಆ ಗೌಳಿ ನೃತ್ಯ ಬರಬೇಕಾದ್ರೆ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಸಿದಂತ ನಮ್ಮ ಕಾರ್ಯಕ್ರಮಕ್ಕೆ ಅವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ, ನಮ್ಮ ದಮಾಮಿ ನೃತ್ಯ ಇರ್ಬೋದು, ಗೌಳಿ ನೃತ್ಯ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆಯ ಸೊಗಡನ್ನ ಆ ವೇದಿಕೆಯಲ್ಲಿ ಪ್ರಸರಿಸತಕ್ಕಂಥ ಕೆಲಸವನ್ನ ನಮ್ಮ ವಿಲಾಸ್ ಕಣಗಲಿ ಮತ್ತೆ ನಮ್ಮ ಮಿತ್ರರು ಮಾಡಿಕೊಟ್ರು. ಹಾಗಾಗಿ ಅದೊಂದು ನನಗೆ ಹೆಮ್ಮೆ ಇದೆ. ಇಲ್ಲಿನ ದೂರದಿಂದ ಬಂದು ಅಲ್ಲಿ ಆ ಕಾರ್ಯಕ್ರಮವನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಕಷ್ಟದ ಕೆಲಸ. ಹಾಗಾಗಿ ಇಂಥ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ಹೆಚ್ಚು ಮಾತನಾಡೋದು ಬೇಡ, ಸಾಹೇಬರಿಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನ್ನ ಮಾತನ್ನು ಮುಗಿಸ್ತೀನಿ. ನಾವೆಲ್ಲರೂ ಸಹ ನಮ್ಮ ಮನೆಯ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಏನಾದ್ರು ಹಿರಿಯರು ಮಾಡಿದಂತ ಒಂದಷ್ಟು ಕೆಲಸವನ್ನ ಈ ನಾಡಿಗೋಸ್ಕರ
ತನ್ನನ್ನೇ ತಾನು ಅರ್ಪಿಸಿಕೊಂಡಂತ, ತನ್ನ ಪ್ರಾಣವನ್ನ ಕೊಟ್ಟಂತ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥ ಮಹನೀಯರ ಹೆಸರುಗಳನ್ನ ಹೇಳೋಣ. ಜಗಜ್ಯೋತಿ ಬಸವೇಶ್ವರ ಒಂದಿಷ್ಟು ವಿಚಾರಧಾರೆಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಠಿಣ ಪರಿತಪಸ್ಸು ಮಾಡಿದಂತ, ಹಾಗೆ ನಾವೆಲ್ಲರೂ ಸಹ ಇಲ್ಲಿರ್ತಕ್ಕಂಥವ್ರು ಒಂದು ಕುಟುಂಬದ, ಈ ಕರ್ನಾಟಕದ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಸಹ ಸಹೋದರ ಭಾವನೆಯಿಂದ ಬದುಕೋಣ, ಈ ನಾಡು ಕಟ್ಟೋಣ, ಎಲ್ಲರೂ ಸಹ ಅಭಿವೃದ್ಧಿಯ ಕಡೆ ಗಮನ ಹರಿಸೋಣ ಅನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಒಳ್ಳೆಯ